ನಮಸ್ಕಾರ. ಕುವೆಂಪು ವಿಶ್ವವಿದ್ಯಾಲಯದ BSc ಪದವಿಯ ಮೊದಲ ಸೆಮಿಸ್ಟರ್ನ ಭಾಗ 4ರ ಒಂದು ಪದ್ಯವನ್ನು ಈ ದಿನ ಚರ್ಚೆ ಮಾಡೋಣ. ಪದ್ಯದ ಶೀರ್ಷಿಕೆ ಬಾಗಿಲು ತೆರೆಯುವುದೇ ಅಪರೂಪ. ಈ ಕವಿತೆಯನ್ನ ಬರೆದವರು CV ಪಾಟೀಲ್. ಕವಿ CV ಪಾಟೀಲ್ ಅವರು ಗದಗ ಜಿಲ್ಲೆಯ ಶಿರಹಟ್ಟಿ ತಾಲೂಕಿನ ಹೊಳೆ ಇಟಿಗೆಯಲ್ಲಿ 1952ರಲ್ಲಿ ಜನಿಸಿದರು. ಇವರು ಧಾರವಾಡ ವಿಶ್ವವಿದ್ಯಾಲಯದಲ್ಲಿ ಕನ್ನಡ ಸ್ನಾತಕೋತ್ತರ ಮತ್ತು ಭಾಷಾಶಾಸ್ತ್ರದಲ್ಲಿ ಸ್ನಾತಕೋತ್ತರ ಡಿಪ್ಲೊಮಾ ಪದವಿಯನ್ನು ಪಡೆದು ಹರಿಹರದ SJVP ಪದವಿ ಮಹಾವಿದ್ಯಾಲಯದಲ್ಲಿ ಸುಮಾರು 3 ದಶಕಗಳ ಕಾಲ ಕನ್ನಡ ಪ್ರಾಧ್ಯಾಪಕರಾಗಿ ಸೇವೆಯನ್ನ ಸಲ್ಲಿಸಿದರು. ಆರಂಭದಿಂದಲೂ ಇವರು ಬಂಡಾಯ ಸಾಹಿತ್ಯ ಚಳುವಳಿಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡವರು. ಬರಹದ ಜೊತೆಗೆ ಬದುಕಿನಲ್ಲೂ ಕೂಡ ಹರಿಹರದ ಕಾರ್ಮಿಕರ ಸಂಘಟನೆಗಳೊಂದಿಗೆ ಸದಾ ಒಡನಾಡಿಯಾಗಿದ್ದು ಹಲವು ಜನಪರ ಹೋರಾಟಗಳಲ್ಲೂ ಕೂಡ ಭಾಗವಹಿಸಿದಂಥವರು CV ಪಾಟೀಲ್ ಅವರು. CV ಪಾಟೀಲ್ ಅವರು ಇಲ್ಲಿವರೆಗೂ ಹಲವಾರು ಕೃತಿಗಳನ್ನು ಪ್ರಕಟಿಸಿದ್ದಾರೆ. ಅದರಲ್ಲಿ ಕೆಲವು ಕೃತಿಗಳನ್ನು ಹೆಸರಿಸಬೇಕು ಅಂದರೆ ಶಬ್ದ ನಿಶಬ್ದ, ಧ್ವನಿ ಪ್ರತಿಧ್ವನಿ, ಕಮ್ಮಟದ ಕವಿತೆಗಳು, ಬಯಕೆಯ ಬುತ್ತಿ ಬಾಯಿ ಬಿಚ್ಚಿ, ಇವು ಅವರ ಕವನ ಸಂಕಲನಗಳಾದರೆ ಕಥೆಗಾರನ ಸುತ್ತಮುತ್ತ, ದಾರಿ ಕಾಯಬೇಕು, ಸಂದರ್ಭ, ಅವಲೋಕನ ಮುಂತಾದ ಕೃತಿಗಳನ್ನು ಕೂಡ ಅವರು ಪ್ರಕಟಿಸಿದ್ದಾರೆ. ಕತೆ ಜೊತೆಗೆ ಶಾಸ್ತ್ರ ಸಾಹಿತ್ಯದಲ್ಲೂ ಕೂಡ ಅವರು ಸಾಕಷ್ಟು ಪರಿಣಿತಿಯನ್ನ ಹೊಂದಿದ್ದವರು. ಕನ್ನಡ ಛಂದಶಾಸ್ತ್ರ ಪರಿಚಯ, ಕನ್ನಡ ಭಾಷಾಶಾಸ್ತ್ರ ಪರಿಚಯ ಮುಂತಾದ ಅನೇಕ ವಿಚಾರಗಳನ್ನು ಅವರು ಕನ್ನಡ ಸಾರಸ್ವತ ಲೋಕಕ್ಕೆ ನೀಡಿದ್ದಾರೆ. ಪ್ರಸ್ತುತ ಕವಿತೆ ಬಾಗಿಲು ತೆರೆಯುವುದೇ ಅಪರೂಪ. ಈ ಕವಿತೆಯ ಆಶಯ ಏನು ಅಂತಂದ್ರೆ, ಯಾವಾಗ ಭಾರತ ನಗರೀಕರಣದ ಪ್ರಕ್ರಿಯೆಗೆ ಒಳಗಾಯಿತೋ ಆಗ ಗ್ರಾಮೀಣ ಬದುಕಿನಿಂದ ಪಲ್ಲಟಗೊಂಡಂತಹ ಸಮುದಾಯ ಅಥವಾ ಒಂದು ತಲೆಮಾರು ಹೇಗೆ ಹಂತ ಹಂತವಾಗಿ ಸಂಬಂಧಗಳಿಂದ ದೂರ ಆಗ್ತಾ ಹೋಯಿತು ಅಂತ. ನಮಗೆಲ್ಲ ಗೊತ್ತು, ಭಾರತದ ಗ್ರಾಮೀಣ ಬದುಕು ತುಂಬ ಭಾವನಾತ್ಮಕವಾದ, ಭಾವಪೂರ್ಣವಾದಂಥ ಒಂದು ಬದುಕು. ಕರುಳು ಬಳ್ಳಿಯ ಸಂಬಂಧಗಳನ್ನ ಅತ್ಯಂತ ಜತನದಿಂದ ಕಾಪಾಡಿಕೊಂಡು ಬಂದಂಥದ್ದು ನಮ್ಮ ಜನಪದ ಸಂಸ್ಕೃತಿ ಅಥವಾ ನಮ್ಮ ಭಾರತೀಯ ಸಂಸ್ಕೃತಿ. ಯಾವಾಗ ನಾವು ನಗರೀಕರಣ ಪ್ರಕ್ರಿಯೆಗೆ ಒಳಗಾಗಿ ಹುಟ್ಟಿದ ಊರನ್ನ ತೊರೆದು ನಗರದಲ್ಲಿ ಬದುಕನ್ನು ಕಟ್ಟಿಕೊಳ್ತಾ ಬಂದ್ವಿ, ಹೀಗೆ ಕಟ್ಟಿಕೊಳ್ತಾ ಇರೋ ಹೊತ್ತಿನಲ್ಲಿ ನಮ್ಮ ಮೂಲ ಬೇರುಗಳಿಂದ ನಾವು ವಿಘಟನೆ ಆಗ್ತಾ 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 ಬರ್ತೀವಿ. ಕೂಡು ಕುಟುಂಬ, ಬಂಧುಗಳು, ನೆಂಟರು ಇವರೊಟ್ಟಿಗೆ ಬಾಳುವಂತಹ ಒಂದು ಬದುಕಿನ ಕ್ರಮವನ್ನೇ ಬಿಡಿಸಿಕೊಂಡಂತಹ ಆಧುನಿಕ ನಗರ ಬದುಕು ಹೇಗೆ ನಿರ್ಭಾವುಕ ಸ್ಥಿತಿಯನ್ನು ತಲುಪಿದೆ ಅನ್ನುವುದನ್ನ ಈ ಕವಿತೆ ಅತ್ಯಂತ ಸಶಕ್ತವಾಗಿ ಕಟ್ಟಿಕೊಡಲು ಹವಣಿಸಿದೆ. ಆ ಕವಿತೆಯನ್ನ ವಾಚನ ಮಾಡ್ತಾ ಮಾಡ್ತಾ ಅದರ ಅರ್ಥ ಸ್ವರೂಪವನ್ನ ನಾವು ಗಮನಿಸುತ್ತಾ ಹೋಗೋಣ. ಕವಿತೆ ಆರಂಭವಾಗುವುದು ಹೀಗೆ: ಮಾಯಾಬಜಾರಿನ ನಗರವೊಂದರ ವೃತ್ತದ ಬಳಿಯಲ್ಲಿ ಎಷ್ಟು ಸುತ್ತಿದರೂ ಸಿಗದ ಮುಖ್ಯ ರಸ್ತೆಯ ಅಡ್ಡದಾರಿಯ ಒಂದರಲ್ಲಿನ ನ್ಯೂಕ್ಲಿಯರ್ ಹೆಸರಿನ ಮನೆಯ ಕಾಂಪೌಂಡ್ ದಾಟಿ ಬಾಗಿಲ ಬಳಿ ಬಂದು ನಿಂತು ಕಾಲಿಂಗ್ ಬೆಲ್ ಒತ್ತಿದರೂ ಕೂಡಲೇ ಬಾಗಿಲು ತೆರೆಯುವುದಿಲ್ಲ. ನೋಡಿ, ಈ ಕವಿತೆಯ ನಡೆಯುವ ಸಂದರ್ಭ ಹೇಗಿದೆ ಅಂದ್ರೆ, ಹಳ್ಳಿಯ ಒಬ್ಬ ವ್ಯಕ್ತಿ ತನ್ನ ಬಂಧುವೊಬ್ಬನನ್ನ ಹುಡುಕಿಕೊಂಡು ನಗರಕ್ಕೆ ಬಂದಿದ್ದಾನೆ. ನಗರ
ಎಷ್ಟು ಇವತ್ತು ಕಿಷ್ಕಿಂದೆಯಾಗಿ ಹೋಗಿದೆ ಅಂದ್ರೆ, ನೂರಾರು ಹಂತಗಳು, ನೂರಾರು ತಿರುವುಗಳು, ಅದರಲ್ಲಿ ಮತ್ತೆ ಉಪತಿರುವುಗಳು, ಅದರಲ್ಲಿ ಮನೆಯ ನಂಬರ್ಗಳು, ಇದನ್ನೆಲ್ಲ ಹುಡುಕಿಕೊಂಡು ನಗರದಲ್ಲಿ ಮನೆಯನ್ನು ಹುಡುಕೋದು ಎಷ್ಟು ಕಷ್ಟ ಅನ್ನೋದನ್ನ ಈ ಕವಿತೆ ಆರಂಭದಲ್ಲೇ ಸೂಚಿಸ್ತಾ ಇದೆ. ನಾವು ಈ ಕವಿತೆಯನ್ನು ಅರ್ಥ ಮಾಡಿಕೊಳ್ಳುವಾಗ ಇನ್ನೊಂದು ಬದುಕನ್ನ ಮುಖಾಮುಖಿಯಾಗಿ ಇಟ್ಕೊಳ್ಬೇಕು. ಅದೇನಂದ್ರೆ ಗ್ರಾಮೀಣ ಬದುಕನ್ನ ಮತ್ತು ನಗರ ಬದುಕನ್ನ ನಾವು ಮುಖಾಮುಖಿಯಾಗಿಸ್ಕೊಳ್ಬೇಕು. ಕವಿತೆಯಲ್ಲಿ ಬರೀ ನಗರದ ಮುಖ ಮಾತ್ರ ಕಾಣ್ತಾ ಇದೆ. ಅದರ ಹಿನ್ನೆಲೆಯಲ್ಲಿ ನಾವು ಅಧ್ಯಾಹಾರವಾಗಿ ಗ್ರಾಮೀಣ ಬದುಕನ್ನ ನಮ್ಮ ಸ್ಮೃತಿ ಪಟಲದಲ್ಲಿ ಇಟ್ಕೊಂಡಾಗ ಈ ಕವಿತೆ ಹೆಚ್ಚು ಅರ್ಥಪೂರ್ಣವಾಗುತ್ತೆ. ಈ ಹಳ್ಳಿಯಲ್ಲಿ ಮನೆಗಳನ್ನ ಅಪರಿಚಿತರು ಅಥವಾ ಯಾವುದೋ ಊರಿಂದ ಬಂದವರು ಹುಡುಕೋದು ಬಹಳ ಸುಲಭ. ಹಳ್ಳಿಯ ಯಾರನ್ನ ಕೇಳಿದ್ರು ಇಡೀ ಊರಿನ ಜನರ ಪರಿಚಯ ಇರುತ್ತೆ, ಇಂಥ ಮನೆ ಅಂತ ಹೇಳಿ ತೋರಿಸ್ತಾರೆ ಅಥವಾ ಕರೆದುಕೊಂಡು ಹೋಗ್ಬಿಡ್ತಾರೆ. ಆದ್ರೆ ನೀವು ಮಹಾನಗರದ ಮಧ್ಯದಲ್ಲಿ ಎಷ್ಟು ವರ್ಷಗಳಿಂದ ವಾಸವಾಗಿದ್ರು ಕೂಡ ಒಬ್ಬರ ಪರಿಚಯ ಒಬ್ಬರಿಗೆ ಇರಲ್ಲ, ಪಕ್ಕದ ಮನೆಯವರ ಪರಿಚಯವೇ ಇರೋದಿಲ್ಲ ನಮಗೆ. ಹಾಗೆ ಮಹಾನಗರದ ಮಧ್ಯದಲ್ಲೂ ಕುಬ್ಜವಾಗಿ ಬದುಕ್ತಾ ಇದ್ದೀವಿ ನಾವೆಲ್ಲ. ಹಾಗಾಗಿ ಆ ಇಡೀ ಮಾಯಾ ಬಜಾರ್ ಅಂತ ಕರೀತಾರೆ, ಅದೊಂದು ಮಾಯೆಯ ಬಜಾರ್ ಅದು. ಅಂತ ನಗರದಲ್ಲಿ ಮನೆ ಹುಡುಕೋತಿಗೆ ಸಾಕಾಯ್ತು, ಹೇಗೇಗೋ ಕಷ್ಟಪಟ್ಟು ಅಂತೂ ಆ ಮನೆಗೆ ಬರ್ತಾರೆ. ದೊಡ್ಡ ಕಾಂಪೌಂಡು, ಆ ಮನೆಗೆ ಹೆಸರು ಏನಂತ ಇಟ್ಟಿದ್ದಾರೆ ಅಂದ್ರೆ ನ್ಯೂಕ್ಲಿಯರ್. ಇಲ್ಲೇ ಒಂದು ಧ್ವನಿಪೂರ್ಣವಾಗಿದೆ ಈ ಪದ. ನ್ಯೂಕ್ಲಿಯರ್ ಅನ್ನೋದು ಒಡೆದುಕೊಂಡ, ವಿಭಜನೆಯಾದ ಮನುಷ್ಯನ ಭಾವನಾತ್ಮಕ ಸ್ಥಿತಿಯನ್ನು ತೋರಿಸ್ತದೆ. ನ್ಯೂಕ್ಲಿಯರ್ ಅನ್ನೋದು ಸಣ್ಣ 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 ಸಣ್ಣದ, ಅಂದ್ರೆ ಅವಿಭಕ್ತ ಕುಟುಂಬ ಒಡ್ಕೊಂಡು ವಿಭಕ್ತವಾಗ್ತಾ ಆಗ್ತಾ ಅದು ಬಹಳ ಚಿಕ್ಕದಾಗ್ತಾ ಕುಬ್ಜವಾಗ್ತಾ ಹೋಗ್ತಾ ಇರುವ ಒಂದು ಒಟ್ಟು ಭಾರತದ ಸ್ಥಿತಿಯನ್ನ, ಒಂದು ಸಾಮಾಜಿಕ ವ್ಯವಸ್ಥೆಯನ್ನ ಹೇಳುತ್ತೆ. ಆ ನಗರದ ಮನೆಗೆ ನ್ಯೂಕ್ಲಿಯರ್ ಅಂತ ಅವರು ಹೆಸರಿಟ್ಟಿದ್ದು ಕೂಡ ಇಲ್ಲಿ ಧ್ವನಿಪೂರ್ಣವಾಗಿದೆ. ಅಂತೂ ಹೇಗೋ ಆ ನ್ಯೂಕ್ಲಿಯರ್ ಮನೆ ಒಳಗೆ ಕಾಲಿಟ್ಟರು, ಬಾಗಿಲು ಭದ್ರವಾಗಿ ಮುಚ್ಚಿಕೊಂಡಿದೆ. ಕೊನೆಗೆ ಕಾಲಿಂಗ್ ಬೆಲ್ ಒತ್ತಬೇಕು. ಆ ಕಾಲಿಂಗ್ ಬೆಲ್ ಬಡ್ಕೊಂಡ್ರು ಕೂಡ ತಕ್ಷಣ ಬಾಗಿಲು ತೆರೆಯುವುದಿಲ್ಲ. ಹಳ್ಳಿಯಲ್ಲಿ ಬಹುಶಃ ಹಗಲೊತ್ತಿನಲ್ಲಿ ಬಾಗಿಲು ಹಾಕೋದೇ ಇಲ್ಲ, ಸದಾ ತೆರೆದ ಬಾಗಿಲು. ಯಾರು ಬಂದರೂ ಅದು ತನ್ನನ್ನು ಆಹ್ವಾನಿಸಿಕೊಳ್ಳುತ್ತದೆ ಆ ಮನೆ, ಗ್ರಾಮೀಣ ಬದುಕಿನ ಮನೆ. ಆದರೆ ನಗರ ಪ್ರದೇಶದಲ್ಲಿ ಹಾಗಲ್ಲ, ಸದಾ ಬಾಗಿಲು ಮುಚ್ಚೇ ಇರುತ್ತೆ. ತಕ್ಷಣ ಬಾಗಿಲನ್ನು ತೆಗೆಯೋದಿಲ್ಲ ಅಲ್ಲಿ. ಅದರ ಬದಲಿಗೆ ಕವಿ ಹೇಳ್ತಾರೆ, ಕೂಡಲೇ ಬಾಗಿಲು ತೆರೆಯುವುದಿಲ್ಲ, ಆದರೆ ಬಾಗಿಲಿನ ಸಣ್ಣ ಕಿಂಡಿಗೆ ಕಣ್ಣು ಮೂಡುತ್ತವೆ. ಮುಚ್ಚಿದ ಬಾಗಿಲು, ಆ ಮುಚ್ಚಿದ ಬಾಗಿಲ ಹಿಂದೆ ಅಕ್ಕಪಕ್ಕದಲ್ಲಿರುವ ಕಿಟಕಿಗಳಲ್ಲಿ ಯಾರು ಬಂದಿರುವುದು ಅಂತ ಫಸ್ಟ್ ನೋಡ್ತಾರೆ. ಬಣ್ಣದ ಕರ್ಟನ್ನಿಂದ ಅಲಂಕೃತಗೊಂಡ ಕಿಟಕಿಗಳು. ಆ ಕಿಟಕಿಗಳು ಕೂಡ ತೆರೆದ ಕಿಟಕಿಗಳಲ್ಲ, ಗಾಜಿನ ಕಿಟಕಿ. ಆ ಗಾಜಿನ ಕಿಟಕಿ ಕೂಡ ಪಾರದರ್ಶಕ ಆಗಬಾರ್ದು ಅಂತ ಅದಕ್ಕೆ ಮತ್ತೆ ಬಣ್ಣದ ಕರ್ಟನ್ಗಳನ್ನ ಇಳಿಬಿಟ್ಟಿದ್ದಾರೆ. ಹೀಗೆ ಒಂದು ರೀತಿ ಎಲ್ಲವನ್ನೂ ಮುಚ್ಚಿಕೊಳ್ಳುತ್ತಾ ಹೋಗುವ ಒಂದು ಕುಬ್ಜ ಸ್ಥಿತಿಯನ್ನು ಹೇಳ್ತದೆ. ಆ ಕಿಟಕಿಯಲ್ಲಿ ಇಣಿಕಿ ಮನೆಯವರು ನೋಡ್ತಾರೆ ಯಾರು ಬಂದಿದ್ದಾರೆ ಅಂತ. ಆ ನಂತರ ಬಾಗಿಲು ತೆಗಿಬೇಕಲ್ಲ ಅಂತ ಬೇಸರದಿಂದ ಬಾಗಿಲು ತೆಗಿತಾರೆ. ಸಾಮಾನ್ಯವಾಗಿ ಹಳ್ಳಿಲಿ ಅವ್ರು ಯಾರೇ ಬಂದ್ರು ಅಥವಾ ಬಂಧುಗಳು ಬಂದ್ರಂತೂ ಎಷ್ಟು ಆದರದಿಂದ ಅಭಿಮಾನದಿಂದ ಸ್ವಾಗತವನ್ನ ಮಾಡ್ತಾರೆ. ಆದರೆ ನಗರ ಪ್ರದೇಶದಲ್ಲಿ ಆ ಸ್ವಾಗತದ ಜಾಗದಲ್ಲಿ ಒಂದು ದೊಡ್ಡ ಉದಾಸೀನ ಮನೆ ಮಾಡಿಕೊಂಡಿರುತ್ತೆ. ಆ ಮನೆ ಹೇಗಿದೆ? ಕಿಟಕಿ ಗಾಜಿನ ಕಿಟಕಿಯಾದರೂ ಕೂಡ ಕರ್ಟನ್ನಿಂದ ಮುಚ್ಚಿದೆ. ಮನೆಯಲ್ಲಿ ಮಕ್ಕಳ ಆಟಗಳಿಲ್ಲ, ಅವರ ಕೇಕೆ ಇಲ್ಲ. ಆ ಮಕ್ಕಳ ಕಲರವವನ್ನು ಅಡಗಿಸುವ ಟಿವಿ, ಸಿಡಿಗಳ, ಈಗಂತೂ ಮೊಬೈಲ್ಗಳ ಸೇರಿಸ್ಕೋಬಹುದು ನಾವು, ಟಿವಿ ಸಿಡಿಗಳ ಅಬ್ಬರದ ಮಂದ ಬೆಳಕಿನಲ್ಲಿ ನಿಂದವರು. ಬೆಳಕು ಕೂಡ ಮನೆ ಒಳಗೆ ಮುಕ್ತವಾಗಿ ಪ್ರವೇಶ ಇಲ್ಲ. ಕೃತಕ ಬೆಳಕಿನಲ್ಲಿ ಮಕ್ಕಳು ಟಿವಿ ಸಿಡಿ ಮೊಬೈಲ್ನಲ್ಲಿ ಮುಳುಗಿ ಹೋಗಿದ್ದಾರೆ. ಅವರಲ್ಲಿ ಮಕ್ಕಳ ಸಹಜವಾದಂತಹ ಲವಲವಿಕೆ ಇಲ್ಲ, ಓಡಾಟ ಇಲ್ಲ, ಕೇಕೆ ಕಲರವಗಳಿಲ್ಲ. ಮನೆ ಬಿಖೋ ಎನ್ನುವ ನೀರವ ಮೌನವನ್ನು ಹೊಂದಿದೆ ನಗರದ ಮನೆಗಳು.
ಬೆಲ್ ಬಾರಿಸಿದವರಾರೆಂಬ ಕುತೂಹಲದಿ ಬೇಸರಿಕೆಯಿಂದಲೇ ಬಾಗಿಲು ತೆರೆಯುತ್ತಾರೆ. ಎದುರು ನಿಂತವರು ಗುರುತು ಹೇಳಿದರು, ಹೂ ಆರ್ ಯು ಎಂಬ ಪ್ರಶ್ನೆ. ನಾನು ನಿಮ್ಮಪ್ಪನ ಅಣ್ಣ, ನಿನಗೆ ದೊಡ್ಡಪ್ಪನಾಗಬೇಕು. ನೀನು ಸಣ್ಣವನಿರುವಾಗಲೇ ಊರು ಕಡೆ ಬರಲೇ ಇಲ್ಲ ಎಂದೆಲ್ಲ ಸಂಬಂಧಗಳ ಸಬೂಬು ಹೇಳಿದರು. ಬಂದವರ ಮುಖವನ್ನೋದಿ ಮತ್ತದೇ ಬೇಸರಿಕೆಯಿಂದ, ನಿಮಗೆ ಯಾರು ಬೇಕಿತ್ತು? ಓಹೋ, ನೀವು ಹುಡುಕುತ್ತಿರುವುದು ನಾವಲ್ಲ. ಎಕ್ಸ್ಕ್ಯೂಸ್ ಮೀ, ಸಾರಿ, ನೀವು ತಪ್ಪು ಅಡ್ರೆಸ್ಸಿಗೆ ಬಂದಾಗಿದೆ. ಕ್ಷಮಿಸಿ, ನಮಗೆ ಪುರುಸೊತ್ತಿಲ್ಲ ಎಂದು ದಡಾರನೆ ಬಾಗಿಲು ಬಡಿದುಕೊಂಡಿತು. ಬಾಗಿಲೇನೋ ತೆರೀತು. ಕಷ್ಟಪಟ್ಟು ಹೊರಗೆ ಬಂದ ವ್ಯಕ್ತಿ ಹೀಗೆ ನೋಡ್ತಾನೆ. ಆಗ ಈ ಬಂದಂತ ವ್ಯಕ್ತಿ ಅತಿಥಿ ಹೇಳ್ತಾನೆ, ನಾನು ನಿಮ್ಮ ಸಂಬಂಧಿಕನಪ್ಪ, ನಿಮ್ಮ ತಂದೆಯ ಅಣ್ಣ. ನಾನು ನಿನಗೆ ದೊಡ್ಡಪ್ಪನಾಗಬೇಕು. ನೋಡಿ, ಸಂಬಂಧಗಳನ್ನು ನೆನಪಿಸ್ತಾರೆ. ಸಂಬಂಧಗಳೇ ಮರೆತು ಹೋಗಿದೆ. ನೀನು ಚಿಕ್ಕವನಿದ್ದಾಗಲೇ ನಿಮ್ಮ ತಂದೆ ಈ ಕಡೆ ಬಂದರು, ಆನಂತರ ನೀವು ಊರ ಕಡೆ ಬರಲಿಲ್ಲ, ನಮ್ಮನ್ನೆಲ್ಲ ನೀನು ಪರಿಚಯ ಇಲ್ಲ, ನಾನು ನಿನ್ನ ದೊಡ್ಡಪ್ಪ ಕಣಪ್ಪ ಅಂತ ಹೇಳ್ತಾರೆ. ಆದರೆ ಬಾಗಿಲು ತೆರೆದ ಆ ವ್ಯಕ್ತಿಗೆ ಯಾವ ಕುತೂಹಲವೂ ಇಲ್ಲ, ಯಾವ ಭಾವನಾತ್ಮಕ ನಂಟೂ ಇಲ್ಲ. ಅವರು ದೊಡ್ಡಪ್ಪ, ಚಿಕ್ಕಪ್ಪ, ಮಾವ, ಅತ್ತೆ, ಆ ಸಂಬಂಧಗಳ ಗೌರವನೂ ಗೊತ್ತಿಲ್ಲ, ಬೆಲೆನೂ ಗೊತ್ತಿಲ್ಲ. ಆ ವ್ಯಕ್ತಿ ಹೇಳ್ತಾರೆ, ಒಂದ್ಸರಿ ಮುಖ ಎಲ್ಲ ನೋಡಿ, ಕ್ಷಮಿಸಿ, ನೀವು ತಪ್ಪು ಅಡ್ರೆಸ್ಸಿಗೆ ಬಂದಿದ್ದೀರಿ, ತಪ್ಪು ವಿಳಾಸಕ್ಕೆ ಬಂದಿದ್ದೀರಿ. ನೀವು ಹುಡುಕ್ತಿರೋ ವ್ಯಕ್ತಿ ನಾನಲ್ಲ. ಅವನೇ ಆಗಿದ್ರೂ ಕೂಡ ಅವರನ್ನು ಹಚ್ಕೊಳ್ಳಿಕ್ಕೆ ಆತನಿಗೆ ಇಷ್ಟ ಇಲ್ಲ. ಅದಕ್ಕಾಗಿ ಎಕ್ಸ್ಕ್ಯೂಸ್ ಮೀ, ನನಗೆ ಮಾತಾಡ್ತಾ ನಿಲ್ಲೋಷ್ಟು ಕೂಡ ಪುರುಸೊತ್ತಿಲ್ಲ, ಕ್ಷಮಿಸಿ ಅಂತ ಹೇಳಿ ಕೃತಕ ಮಾತುಗಳೊಂದಿಗೆ ದಢಾರನೆ ಎದೆಗೆ ಒದ್ದಂತೆ, ಮುಖಕ್ಕೆ ಹೊಡೆದಂತೆ ಬಾಗಿಲನ್ನು ಮುಚ್ಚಿ ಅದೃಶ್ಯನಾಗ್ಬಿಡ್ತಾರೆ. ಇಲ್ಲಿಗೆ ಬಂತು ನಮ್ಮ ಸಂಬಂಧಗಳು, ಅವುಗಳ ಬೆಲೆ. ಗ್ರಾಮೀಣ ಪ್ರದೇಶದಲ್ಲಿ ದಾರಿ ತಪ್ಪಿ ಆಗಂತುಕ ಬಂದರೂ ಕೂಡ ಆದರದಿಂದ ಪ್ರೀತಿಸುವ, ಗೌರವಿಸುವ, ಸತ್ಕರಿಸುವಂತಹ ಸಂಸ್ಕೃತಿಯ ನಮ್ಮ ಬದುಕು ಇವತ್ತು ಇಷ್ಟು ನಿರ್ಭಾವುಕವಾದ ಸ್ಥಿತಿಗೆ ಹೋಗಿದ್ರ ಬಗ್ಗೆ ಕವಿತೆ ವಿಷಾದದಿಂದ ಮುಂದೆ ಮಾತಾಡುತ್ತೆ. ಸಂಬಂಧಗಳ ನಂಟು ತೀರಿ ಒಳ್ಳೆಯ ಮಾತಿಗೂ ಬರಬಡದಿದ್ದರೂ ಎದೆಯ ಬಡಿತ ಸಣ್ಣಗೆ ನೆನಪಿಸಿತು. ಅಪ್ಪ ಅಮ್ಮ ಹೇಳಿದ ಮಾತೊಂದನ್ನು ಎದೆಯ ಬಡಿತ ಸಣ್ಣಗೆ ನೆನಪಿಸಿತ್ತು. ಅಪ್ಪ ಅಮ್ಮ ಹೇಳಿದ ಮಾತೊಂದನ್ನ, ಸಂಬಂಧ ಅನ್ನುವುದು ದೊಡ್ಡದು ಮಗ, ಸಂಬಂಧ ಅನ್ನುವುದು ದೊಡ್ಡದು ಮಗ. ಆದರೀಗದು ಸುವಿಶಾಲ ಅಲ್ಲವಲ್ಲ, ಬರೀ ಹುಲ್ಲು, ಹಚ್ಚನೆ ಹಸಿರು ಹುಲ್ಲು. ನಗರಗಳಲ್ಲೀಗ ಬರೀ ಹುಲ್ಲನ್ನು ಬೆಳೆಯಲಾಗುತ್ತದೆ ಅಲಂಕಾರಕ್ಕಾಗಿ. ನಗರಗಳಲ್ಲಿ ಈಗ ಬರೀ ಹುಲ್ಲನ್ನೇ ಬೆಳೆಯಲಾಗುತ್ತದೆ ಅಲಂಕಾರಕ್ಕಾಗಿ. ಇಲ್ಲಿ ದೇವನೂರು ಮಹಾದೇವನವರ ಒಂದು ಅದ್ಭುತವಾದ ಮಾತನ್ನು ಬಳಸ್ಕೊಂಡಿದೆ ಕವಿತೆ, ಒಂದು ನುಡಿಗಟ್ಟನ್ನ. ಸಂಬಂಧ ಅನ್ನೋದು ದೊಡ್ಡದು ಕಣ. ಈ ಹಳ್ಳಿಯಿಂದ ಬಂದ ವ್ಯಕ್ತಿಗೆ ನೆನಪಾಗುತ್ತೆ. ಅವರ ಅಪ್ಪ ಅಮ್ಮ ಅವರಿಗೆ ಕಲಿಸಿದ ಸಂಸ್ಕಾರ ಏನು ಅಂದ್ರೆ, ಮನುಷ್ಯ ಸಂಬಂಧಗಳಿಗೆ ಬೆಲೆ ಕೊಡಬೇಕು. ಈ ಜಗತ್ತಿನಲ್ಲಿ, ಈ ಬದುಕಿನಲ್ಲಿ, ನಮ್ಮ ಬದುಕಿನ ಒಟ್ಟು ಪಯಣದಲ್ಲಿ ನಿಜವಾಗಿಯೂ ಸಾರ್ಥಕತೆ ಯಾವುದು ಅಂದ್ರೆ ನಮ್ಮ ಸಂಬಂಧಗಳನ್ನ ಜತನವಾಗಿಟ್ಕೊಳ್ಳೋದು. ಅದಕ್ಕಾಗಿನೇ ಸಂಬಂಧ ಅನ್ನೋದು ದೊಡ್ಡದು ಕಣ. ಆದ್ರೆ ನಗರದಲ್ಲಿ ಬೆಳೆದ ಮಕ್ಕಳ ಸಂಸ್ಕಾರ ಹೇಗಿದೆ? ಅವರ ಬಂಧುಗಳಿಂದ ಅವರನ್ನು ದೂರವಾಗಿ ಬೆಳೆಸುತ್ತಾ, ತಮ್ಮ ಸ್ವಾರ್ಥಕ್ಕಾಗಿ ದೂರ ಆಗ್ತಾ ತಾನು ಹುಟ್ಟಿ ಬೆಳೆದ ನೆಲವನ್ನೇ ಮರೆತು, ಸಂಬಂಧಗಳು ಎಲ್ಲಿ ನಮಗೆ ಹೊರೆಯಾಗ್ತಾರೋ ಅನ್ನುವ ಭಾವನೆಯಿಂದ
ದೂರವಾಗುವ ಈ ಹೊತ್ತಿನಲ್ಲಿ ಸಂಬಂಧ ಅನ್ನುವುದು ದೊಡ್ಡದು ಅನ್ನುವ ಭಾವನೆ ಈಗ ಇಲ್ಲವಲ್ಲ. ಅದರ ಅರ್ಥ ಕಳಕೊಂಡು ಹೋಗಿದೆ. ಎಲ್ಲಿಗೆ ಬಂದು ತಲುಪಿದೆ? ಕುಟುಂಬ ವ್ಯವಸ್ಥೆ. ಒಬ್ಬ ಮಗುವಿಗೆ ಅಜ್ಜ ಅಜ್ಜಿಯ ಕೂಡು ಕುಟುಂಬದ ಕಲ್ಪನೆ ಇಲ್ಲದ ಹಂತಕ್ಕೆ ಹೋಗಿದೆಯಲ್ಲ ಅಂತ ಕವಿತೆ ವಿಷಾದಿಸುತ್ತದೆ. ನಗರಗಳಲ್ಲಿ ಈಗ ಎಲ್ಲಿ ನೋಡಿದ್ರೂ ಕೈತೋಟದಲ್ಲಿ ಹಸಿರನ್ನ ಬೆಳೆಸಲಾಗ್ತಿದೆ. ಆ ಹಸಿರನ್ನ ಬೆಳೆಸ್ತಿರೋದು ಏನಕ್ಕಾಗಿ ಅಂದ್ರೆ ಅಲಂಕಾರಕ್ಕಾಗಿ ಮಾತ್ರ. ಆ ಹಸಿರು ಹೂ ಬಿಡಲ್ಲ, ತೆನೆಯಾಗಲ್ಲ, ಅದು ಕಾಳನ್ನು ಕೊಡೋದಿಲ್ಲ, ಅದು ಜೀವಂತಿಕೆಯ ಲಕ್ಷಣವೇ ಆಗಿ ಉಳಿದಿಲ್ಲ. ಬರೀ ತೋರಿಕೆಯ ಹುಲ್ಲಾಗಿ ಅದು ಬೆಳೆದಿದೆ ಅಂತ. ಅಂದ್ರೆ ಹೇಗೆ ಬದುಕ್ತಿದ್ದಾನೆ ಮನುಷ್ಯ? ಎಲ್ಲ ತೋರಿಕೆಯ ಮಾತು, ಕೃತಕತೆಯ ಮಾತು, ಅಂತರಂಗದಿಂದ ಯಾವ ಭಾವನೆಗಳು ನಗರದಲ್ಲಿ ನಮಗೆ ಸಿಗೋದಿಲ್ಲ. ಕವಿತೆಯ ಕೊನೆಯ ಭಾಗ, ನಮ್ಮ ಬದುಕು ನಮಗಷ್ಟೇ ಎಂದು ಯೋಚಿಸುವ ನ್ಯೂಕ್ಲಿಯರ್ ಕುಟುಂಬಗಳ ಮನೆಯಲ್ಲೀಗ ಹಳೆಯ ಗ್ರೂಪ್ ಫೋಟೋಗಳು ಮಾಯವಾಗುತ್ತಿವೆ. ಎಂಥ ಸಾಲುಗಳು ನೋಡಿ. ನ್ಯೂಕ್ಲಿಯರ್ ಕುಟುಂಬಗಳಲ್ಲಿ ಈಗ ಆ ಒಟ್ಟು ಕುಟುಂಬದ ಆ ಗ್ರೂಪ್ ಫೋಟೋಗಳಿದ್ವಲ್ಲ, ಸಮೂಹ ಚಿತ್ರಗಳು, ಅವು ಇಲ್ಲ, ಈಗ ಮಾಯವಾಗುತ್ತಿದೆ. ಮನೆಗಳಲ್ಲಿ ನಾಯಿಗಳು ಇರದಿದ್ದರೂ ನಾಯಿಗಳಿವೆ ಎಚ್ಚರಿಕೆಯ ಫಲಕ. ನಮ್ಮ ನಾಯಿ ಏನು ಸಾಕಿರಲ್ಲ, ಆದ್ರೂ ಎಲ್ಲ ನಗರ ಪ್ರದೇಶದ ಮನೆಗಳಲ್ಲಿ ದೊಡ್ಡ ಕಾಂಪೌಂಡ್ಗಳಲ್ಲಿ ತೂಗು ಹಾಕೊಂಡಿರ್ತಾರೆ, ನಾಯಿಗಳಿವೆ ಎಚ್ಚರಿಕೆ. ಅಂದ್ರೆ ಅರ್ಥ, ನೀವು ಯಾರು ನಮ್ಮ ಮನೆ ಒಳಗೆ ಬರಬೇಡಿ ಅಂತ, ಹತ್ರಕ್ಕೂ ಬರಬೇಡಿ ಅಂತ. ಹೀಗೆ ದೂರ ಆಗ್ತಾ, ಎಲ್ಲರನ್ನೂ ದೂರವಾಗಿಸಿಕೊಳ್ತಾ, ದೊಡ್ಡ ದೊಡ್ಡ ಬಂಗಲೆಗಳಲ್ಲಿ ಮಿನುಗುವಂತ ಮನೆಗಳಲ್ಲಿ ಬದುಕುವ ನಗರ ಬದುಕಿನ ಅಪಾಯದ ಸ್ಥಿತಿಯನ್ನ, ಅಸ್ವಸ್ಥ ಸ್ಥಿತಿಯನ್ನ ಈ ಕವಿತೆ ಬಹಳ ಅದ್ಭುತವಾಗಿ ಚಿತ್ರಿಸುತ್ತೆ. ನಾಯಿಗಳಿವೆ ಎಚ್ಚರಿಕೆಯ ಫಲಕ, ತಗುಲಿಸಿಕೊಂಡ ಬಾಗಿಲು ತೆರೆಯುವುದೇ ಅಪರೂಪ. ನಗರದ ಇಂತಹ ಸ್ಥಿತಿಯ ಮನೆಗಳ ಬಾಗಿಲು ತೆರೆಯುವುದು ತೀರಾ ಅಪರೂಪ, ಸದಾ ಮುಚ್ಚಿರುತ್ತವೆ ಅನ್ನೋದ್ರ ಮೂಲಕ ಈ ಕವಿತೆ ವಿಘಟನೆಗೊಂಡ ನಗರ ಬದುಕನ್ನ ವಿಷಾದದಿಂದ ಹೇಳ್ತಾನೆ ಗ್ರಾಮೀಣ ಬದುಕಿನ ಶ್ರೀಮಂತಿಕೆಯನ್ನ, ಅದರ ಲವಲವಿಕೆಯನ್ನ, ಅದರ ಉತ್ಸಾಹ ತುಂಬಿದ ಭಾವನಾತ್ಮಕ ಬದುಕನ್ನ ಇಲ್ಲಿ ಮತ್ತೊಮ್ಮೆ ನೆನಪಿಸಿಕೊಳ್ಳುತ್ತಾರೆ. ಮತ್ತೆ ಮುಂದಿನ ತಲೆಮಾರಿಗೆ ನಾವು ಆಧುನಿಕತೆಯನ್ನ ಮೀರಿ ಮನುಷ್ಯತ್ವದ ಪಾಠಗಳನ್ನು ಕಲಿಸಬೇಕು. ಸಂಬಂಧಗಳು ಅನ್ನೋದು ದೊಡ್ಡದು ಅನ್ನೋದನ್ನು ನಮ್ಮ ಮಕ್ಕಳಲ್ಲಿ ನಾವು ಬೆಳೆಸಬೇಕು. ಮತ್ತೆ ಬಂಧುಗಳ ಒಡನಾಟವನ್ನ, ಬಂಧುಗಳೊಂದಿಗೆ ಹಂಚಿಕೊಳ್ಳುವುದನ್ನ, ಕಷ್ಟ ಸುಖಗಳನ್ನು ಹಂಚಿಕೊಳ್ಳುವುದನ್ನ, ಪರಸ್ಪರ ಸಹಾನುಭೂತಿಯನ್ನ, ಸಹಾಯ ಮಾಡುವುದನ್ನ ನಾವು ಕಲಿಸದೆ ಹೋದರೆ ಭಾವನಾತ್ಮಕತೆಯನ್ನು ಕಳ್ಕೊಂಡು ಭಾರತ ನಿಸ್ಸಾರವಾದ ಸಾಮಾಜಿಕ ಸ್ಥಿತಿಯನ್ನ ತಲುಪಿ ಬಿಡಬಹುದು ಎನ್ನುವ ಎಚ್ಚರಿಕೆಯನ್ನ ಈ ಕವಿತೆ ಬಹಳ ಅತ್ಯಂತ ಸಶಕ್ತವಾಗಿ, ಸಾಂದರ್ಭಿಕವಾಗಿ ಕಟ್ಟಿಕೊಟ್ಟಿದೆ.